ಮಂಡ್ಯದಲ್ಲಿ ಸಂಚಾರಿ ಪೊಲೀಸರ ಎಡವಟ್ಟಿಗೆ ಪುಟ್ಟ ಕಂದಮ್ಮ ಬಲಿಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂವರನ್ನ ಸಸ್ಪೆಂಡ್ ಮಾಡಿ ಮಂಡ್ಯ ಎಸ್ಪಿ ಆದೇಶವನ್ನು ಹೊರಡಿಸಿದ್ದಾರೆ. ಮಂಡ್ಯ ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಮಗು ಬಲಿಯಾದಂತಹ ಪ್ರಕರಣ ಇನ್ನೂ ಕೂಡ ಪ್ರತಿಭಟನೆಗಳು ನಡೀತಾನೆ ಇವೆ. ಸ್ಥಳದಲ್ಲಿದ್ದಂತಹ 6 ಮಂದಿ ಪೊಲೀಸರ ಪೈಕಿ ಮೂವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಹೆಲ್ಮೆಟ್ ತಪಾಸಣೆಯ ಸಂದರ್ಭದಲ್ಲಿ ಬೈಕ್ ಅನ್ನು ಅಡ್ಡಗಟ್ಟುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದು, ಆ ಸಂದರ್ಭದಲ್ಲಿ ಬೈಕ್ನಿಂದ ಆಯತಪ್ಪಿ ಬಿದ್ದಂತಹ ಮಗುವಿನ ತಲೆಗೆ ಪೆಟ್ಟಾಗಿ ಮಗುವಿನ ಜೀವವೇ ಹೋಗಿದೆ. ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಮಗು ಬಲಿಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕುಟುಂಬಸ್ಥರು ಹಾಗೆ ಸಾರ್ವಜನಿಕರ ಆಕ್ರೋಶ ಭುಗಿಲೆದ್ದಿದೆ. ಮತ್ತೊಮ್ಮೆ ಪ್ರತಿಭಟನೆಯನ್ನ ಆರಂಭ ಮಾಡಿದ್ದಾರೆ. ಆಗಲೇ ಪೊಲೀಸರ ವೆಹಿಕಲ್ನಲ್ಲೇ ಮಗುವಿನ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ಯಾರನ್ನ ಕೇಳಿ ಮಗುವಿನ ಮೃತದೇಹವನ್ನ ಸ್ಥಳಾಂತರ ಮಾಡಿದ್ರಿ ಅಂತ ಹೇಳಿ ಆಕ್ರೋಶವನ್ನ ಪ್ರತಿಭಟನಾಕಾರರು ವ್ಯಕ್ತಪಡಿಸಿ ಅನಂತರದಲ್ಲಿ ಮತ್ತೆ ಈಗ ಪ್ರತಿಭಟನೆಯನ್ನ ಆರಂಭ ಮಾಡಿದ್ದಾರೆ. ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಪೋಷಕರು ಒಪ್ಪಿಲ್ಲ. ಮತ್ತೆ ಮಗುವಿನ ಮೃತದೇಹದೊಂದಿಗೆ ಹೆದ್ದಾರಿಗೆ ಬಂದಿದ್ದಾರೆ ಪೋಷಕರು ಹಾಗೆ ಕುಟುಂಬಸ್ಥರು. ಪೊಲೀಸರ ವಿರುದ್ಧ ಘೋಷಣೆಯನ್ನ ಕೂಗಲಾಗ್ತಾ ಇದೆ, ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಮಿಮ್ಸ್ ಆಸ್ಪತ್ರೆಯ ಮುಂಭಾಗದಲ್ಲಿ ಹೆದ್ದಾರಿಯಲ್ಲಿ ಕುಳಿತು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಶವಾಗಾರದಿಂದ ಮತ್ತೆ ಮಗುವಿನ ಮೃತದೇಹವನ್ನ ತಗೊಂಡು ಬಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಮೂವರನ್ನ ಸ್ಥಳದಲ್ಲಿದ್ದಂತಹ 6 ಜನ ಸಂಚಾರಿ ಪೊಲೀಸರ ಪೈಕಿ ಮೂವರನ್ನ ಅಮಾನತು ಮಾಡಲಾಗಿದೆ. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಅಮಾನತು ಮಾಡಿದ್ರೆ ಸಾಕಾ? ಅಮಾನತು ಮಾಡಿದ್ರೆ ಹೋದಂತಹ ಮಗುವಿನ ಜೀವ ವಾಪಸ್ ಬರುತ್ತಾ? ಇದು ಕುಟುಂಬಸ್ಥರು ಮಾಡ್ತಾ ಇರುವಂತಹ ಪ್ರಶ್ನೆ, ಆ ಮಗುವಿನ ತಂದೆ ತಾಯಿ ಮಾಡ್ತಾ ಇರುವಂತಹ ಪ್ರಶ್ನೆ. ನಾವೇನಾದ್ರೂ ಹೆಲ್ಮೆಟ್ ಹಾಕಿಲ್ಲ, ತಪ್ಪು ಮಾಡಿದೀವಿ ಅಂತಂದ್ರೆ ಫೋಟೋ ತೆಗೆದು ಕಳುಹಿಸಬೇಕಾಗಿತ್ತು. ನಿಮ್ಮಲ್ಲಿ ಆ ರೂಲ್ಸ್ ಕೂಡ ಇದೆಯಲ್ಲ. ಅದರ ಬದಲು ಮಳೆ ಬರ್ತಾ ಇದೆ. ಮಳೆ ಬರುವಂತಹ ಸಂದರ್ಭದಲ್ಲಿ ಗಾಡಿಯನ್ನ ಅಡ್ಡ ಹಾಕುವಂತಹ ಪ್ರಯತ್ನವನ್ನ ಯಾಕೆ ಮಾಡಬೇಕಾಗಿತ್ತು? ಜಿಟಿ ಜಿಟಿ ಮಳೆ ಸುರಿತಾ ಇದ್ದಂತಹ ಸಂದರ್ಭದಲ್ಲಿ ಗಾಡಿಯನ್ನ ಯಾವ ಕಾರಣಕ್ಕಾಗಿ ಅಡ್ಡ ಹಾಕಿದ್ರು, ಯಾವ ಕಾರಣಕ್ಕಾಗಿ ಅಡ್ಡ ಹಾಕಿ ಸುಳಿಗೆ ನಿಂತರು ಅನ್ನುವಂತಹ ಆಕ್ರೋಶವನ್ನ ಕುಟುಂಬಸ್ಥರು ಸಾರ್ವಜನಿಕರು ವ್ಯಕ್ತಪಡಿಸಿದ್ದಾರೆ. ಸದ್ಯ ಪೋಷಕರ ಈ ಹೋರಾಟಕ್ಕೆ, ಕುಟುಂಬಸ್ಥರ ಈ ಹೋರಾಟಕ್ಕೆ ಕೆಲ ಸ್ಥಳೀಯ ರಾಜಕೀಯ ಮುಖಂಡರು ಕೂಡ ಸಾಥ್ ನೀಡಿದ್ದಾರೆ. ಮಗುವಿನ ಪೋಷಕರು ಹಾಗೆ ಸಾರ್ವಜನಿಕರ ಹೋರಾಟಕ್ಕೆ ಬಿಜೆಪಿ ಮುಖಂಡ ಇಂಡುವಾಳು ಸಚ್ಚಿದಾನಂದ ಕೂಡ ಸಾಥ್ ನೀಡಿದ್ದಾರೆ. ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾರನ್ನ ಕೇಳಿ ಮಗುವಿನ ಮೃತದೇಹವನ್ನ ನೀವು ಸ್ಥಳಾಂತರ ಮಾಡಿದ್ರಿ? ಮುಗ್ಧ ಮಗುವಿನ ಸಾವಿಗೆ ಹೊಣೆ ಯಾರು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಇಂಡುವಾಳು ಸಚ್ಚಿದಾನಂದ. ಸದ್ಯ ಸಾರ್ವಜನಿಕರ ಆಕ್ರೋಶ ಮತ್ತಷ್ಟು ಭುಗಿಲೇಳ್ತಾ ಇದೆ. ನ್ಯಾಯ ಸಿಗೋವರೆಗೂ, ಪರಿಹಾರ ಸಿಗೋವರೆಗೂ, ಕಠಿಣ ಕ್ರಮ ಆಗೋವರೆಗೂ ಯಾವುದೇ ಕಾರಣಕ್ಕೂ ಮಗುವಿನ ಮೃತದೇಹವನ್ನ ಸ್ಥಳಾಂತರ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.